Hi students, this is Srinath working as assistant professor at Government College for Women at Kolar. Please welcome to my YouTube channel, that is Sri Commerce Classes. Please subscribe my YouTube channel and share to your friends also. Today in this session we are going to discuss problems on contract costing. In previous session we solved the problems on single year on contract costing. In this session we are going to solve for 2 years. ಲಾಸ್ಟ್ ಸೆಷನ್ನಲ್ಲಿ ನಾವು ಕಾಂಟ್ರಾಕ್ಟ್ ಕಾಸ್ಟಿಂಗು 1 ಇಯರ್ ಪ್ರಾಬ್ಲಮ್ಸ್ ಮಾತ್ರ ಸಾಲ್ವ್ ಮಾಡಿದ್ದೀವಿ. ಈ ಸೆಷನ್ನಲ್ಲಿ ನಾವು 2 ಇಯರ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ಇದರಲ್ಲಿ 2-3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ, ಅದು ಪ್ರಾಬ್ಲಮ್ ಸೊಲ್ಯೂಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾನು ಪ್ರಾಬ್ಲಮ್ ಓದ್ತೀನಿ. ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ರಿಲೇಟ್ಸ್ ಟು ಎ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಫಾರ್ 10 lakhs. So contract price is 10 lakh. Material issued, direct wages, direct expenses, indirect expenses, work certified, work uncertified, material at site, plant issued, cash received from contract. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ 2 ಇಂಪಾರ್ಟೆಂಟ್ ವಿಷಯ ಇದೆ. ಒಂದು, ವರ್ಕ್ ಸರ್ಟಿಫೈಡು ಇನ್ ದಿ ಇಯರ್ 2014ನಲ್ಲಿ 7,50,000 ಇದೆ. ಇನ್ ದಿ ಇಯರ್ 2015ನಲ್ಲಿ 10 lakh ಇದೆ. ದಟ್ ಮೀನ್ಸ್ 2015ಗೆ ಎಂಟೈರ್ ಕಾಂಟ್ರಾಕ್ಟ್ ವರ್ಕ್ ಈಸ್ ಕಂಪ್ಲೀಟೆಡ್. Construction of that building is completed. We should understand that what is the contract price? Contract price is 10 lakh. What is the work certified in the year 2015 is 10 lakh. That means that contract is wind up in the year 2015. That 2015 ನಲ್ಲಿ ಕಾಂಟ್ರಾಕ್ಟ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ 2015ನಲ್ಲಿ ವರ್ಕ್ ಅನ್ಸರ್ಟಿಫೈಡ್ ಇಲ್ಲ. ಆ್ಯಂಡ್ ಕ್ಯಾಶ್ ರಿಸೀವ್ ಫ್ರಮ್ ಕಾಂಟ್ರಾಕ್ಟ್ರಿ ಇನ್ ದಿ ಇಯರ್ 2014 ಎಷ್ಟಿದೆ, 6 lakh ಇದೆ. 2015ದಲ್ಲಿ ಎಂಟೈರ್ ಅಮೌಂಟ್ ಈಸ್ ರಿಸೀವ್ ಫ್ರಮ್ ದಿ ಕಾಂಟ್ರಾಕ್ಟ್ರಿ. ದಟ್ ಮೀನ್ಸ್ ಇನ್ ದಿ ಇಯರ್ 2015 ವರ್ಕ್ ಈಸ್ ಕಂಪ್ಲೀಟೆಡ್. 2014 ಈಸ್ ಎ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್, 2015 ಈಸ್ ಎ ಕಂಪ್ಲೀಟ್ ಕಾಂಟ್ರಾಕ್ಟ್. ಕಂಟಿನ್ಯೂ ಮಾಡೋಣ. ದಿ ವ್ಯಾಲ್ಯೂ ಆಫ್ ಪ್ಲಾಂಟ್ ಅಟ್ ಎಂಡ್ 2014 and 15 was 7,000 and 5,000 respectively. ಮತ್ತೇನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ, ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಕಾಂಟ್ರಾಕ್ಟಿ ಅಕೌಂಟ್ ಫಾರ್ 2014 and 15 ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಸಚ್ ಪ್ರಾಫಿಟ್ ಫಾರ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ಯು ಥಿಂಕ್ ಪ್ರಾಪರ್. ಸೊ ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇಲ್ಲಿ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಒಂದೇನು ಅಂದರೆ 2014 ಈಸ್ ಎ ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್, 2015 ಈಸ್ ಎ ಕಂಪ್ಲೀಟ್ ಕಾಂಟ್ರಾಕ್ಟ್. 2014 ಆ್ಯಂಡ್ 2015 ನಾವು ಕಂಟಿನ್ಯೂಸ್ ಮಾಡೋಣ. ಫಸ್ಟ್ ನಾವು 2014 ಮಾಡೋಣ. 2014 ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದಿ ಇಯರ್ 2014 ಆ್ಯಂಡ್ 2015. ಫಸ್ಟ್ ನಾವು 2014 ಮಾಡೋಣ. 2014 ಆದಮೇಲೆ 2015 ಮಾಡೋಣ. ಸೊ 2014 ಫಸ್ಟ್ ಆ್ಯಸ್ ಯೂಶ್ವಲ್ ಎಲ್ಲ ಎಕ್ಸ್ಪೆನ್ಸಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್, ಲೈಕ್ ಟು ಮೆಟೀರಿಯಲ್, ಟು ಡೈರೆಕ್ಟ್ ವೇಜಸ್, ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಪ್ಲಾಂಟ್ ಇಶ್ಯೂಡ್. ಇವೆಲ್ಲ ಕಾಮನ್ ಆಗಿ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತೀವೋ ಇದು ಈ ಪ್ರಾಬ್ಲಮಲ್ಲಿ ಆ ರೀತಿಯೇ ಟ್ರೀಟ್ ಮಾಡ್ತೀವಿ. ಎಲ್ಲ ಎಕ್ಸ್ಪೆನ್ಸಸ್ ವಿಲ್ ಬಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ಮತ್ತು ಕ್ರೆಡಿಟ್ ಕಡೆ ಆ್ಯಸ್ ಯೂಶ್ವಲ್ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ, ಬಿಕಾಸ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಕನ್ಸಿಸ್ಟ್ ಆಫ್ ವರ್ಕ್ ಸರ್ಟಿಫೈಡ್ ಆ್ಯಂಡ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಕೊಟ್ಟಿದ್ದಾರೆ 7,50,000, ವರ್ಕ್ ಅನ್ಸರ್ಟಿಫೈಡ್ 8,000, ಔಟರ್ಗಾಮಲ್ಲಿ 7,58,000. ಆ್ಯಸ್ ಯೂಶ್ವಲ್ ಆಗಿ ಪ್ರಾಮಲ್ಲಿ ಕೊಟ್ಟಿದ್ದಾರೆ. ಬೈ ಮೆಟೀರಿಯಲ್ ಅಟ್ ಸೈಟ್ ಅಟ್ ಎಂಡ್ ಎಷ್ಟು ಕೊಟ್ಟಿದ್ದಾರೆ, 5,000 ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಬೈ ಪ್ಲಾಂಟ್ ಅಟ್ ಸೈಟ್ ಅಟ್ ಎಂಡ್ 7,000 ಕೊಟ್ಟಿದ್ದಾರೆ. ಫಾರ್ ದಿ ಇಯರ್ 2014 ನಾವು 7,000 ಹಾಕ್ಕೊಂಡಿದ್ದೀವಿ. ಪ್ಲಾಂಟ್ ಇಶ್ಯೂಡು 14,000 ಇದೆ, ಪ್ಲಾಂಟ್ ಅಟ್ ಎಂಡ್ 7,000 ಇದೆ. ದಟ್ ಮೀನ್ಸ್ 7,000 ಏನಾಗಿರುತ್ತೆ, ಡಿಪ್ರಿಸಿಯೇಷನ್ ಆಗಿರುತ್ತೆ. ಸೊ ಇದನ್ನು ಟ್ರೀಟ್ ಮಾಡೋಕ್ಕೆ 2 ಮೆಥಡ್ ಇದೆ. ನಾವು ಹಿಂಗೆ ಪ್ಲಾಂಟ್ ಇಶ್ಯೂ ಡೆಬಿಟ್ ಕಡೆ ಹಾಕ್ಕೊಂಡು ಓಕೆ ಪ್ಲಾಂಟ್ ಅಟ್ ಸೈಟ್ ಕ್ರೆಡಿಟ್ ಕಡೆ ಹಾಕ್ಕೊಂಡು ಡಿಫ್ರೆನ್ಸು 7,000. ಇಲ್ಲಾಂದ್ರೆ ಇವೆರಡೂ ಬಿಟ್ಬಿಟ್ಟು ನಾವು ಡೈರೆಕ್ಟಾಗಿ ಡೆಬಿಟ್ ಸೈಡು ಟು ಡಿಪ್ರಿಸಿಯೇಷನ್ ಆ್ಯಂಡ್ ಪ್ಲಾಂಟ್ ಅಂಡ್ 7,000 ಹಾಕೊಬೋದು. ದಿಸ್ ಆರ್ 2 ಮೆಥಡ್ ಟು ಸಾಲ್ವ್ ದಿಸ್. ಪ್ಲಾಂಟ್ನ ಹಾಕೋಣಕ್ಕೆ 2 ರೀತಿ ಮಾಡ್ಬೋದು. ಸಿಂಪಲ್ ಮೆಥಡ್ ಅಂದರೆ ಇಶ್ಯೂಡ್ ಹಾಕ್ಕೊತೀವಿ, ಅಟ್ ಎಂಡ್ ಹಾಕ್ಕೊತೀವಿ. ಇಲ್ಲಾಂದರೆ ಇವೆರಡೂ ಬಿಟ್ಬಿಟ್ಟು ಡೆಬಿಟ್ ಸೈಡು ಡಿಪ್ರಿಸಿಯೇಷನ್ ಪ್ಲಾಂಟ್ 7,000 ಹಾಕೊಬೋದು. ಎಫೆಕ್ಟ್ ವಿಲ್ ಬಿ ಸೇಮ್. ಸೊ ಬ್ಯಾಲೆನ್ಸ್ ಮಾಡೋಣ. ಫಸ್ಟ್ ಟೋಟಲ್ ಮಾಡ್ಕೊಳ್ಳೋಣ. ಕ್ರೆಡಿಟ್ ಕಡೆ ಜಾಸ್ತಿ ಇದೆ, 7,70,000 ಬರುತ್ತೆ.
So notional profit carried on will be 1,98,000. So ಇಷ್ಟಾದಮೇಲೆ we have to calculate what is the percentage of contract completed. A percentage of contract completed calculate ಮಾಡೋಕ್ಕೆ ನಾವು we have formula. We know that formula is work certified divided by contract price. Work certified ಎಷ್ಟಿದೆ? 7,50,000 ಇದೆ. Contract price 10,000. So 75% ವರ್ಕ್ ಏನಾಗಿದೆ? ಕಂಪ್ಲೀಟ್ ಆಗಿದೆ. ಸೊ 75% ವರ್ಕ್ ಕಂಪ್ಲೀಟ್ ಆಗಿದೆ ಅಂದರೆ ಸಿ ವಿ ಹ್ಯಾಸ್ ಟು ಅಪ್ಲೈ ದಿ ರೂಲ್ ನಂಬರ್ 3. ಆಲ್ರೆಡಿ ನಾವು ತುಂಬ ಸತಿ ಮಾಡಿದ್ದೀವಿ. ವಾಟ್ ಈಸ್ ದಿ ರೂಲ್ ನಂಬರ್ 3? ರೂಲ್ ನಂಬರ್ 3 ಸೇಸ್ ದಟ್ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಸೊ ಸೇಮ್ ಥಿಂಗ್ ಇಲ್ಲಿ ಮಾಡಿದ್ದೀನಿ ನಾನು. ಸೊ ನೋಷನಲ್ ಪ್ರಾಫಿಟ್ 1,98,000, 2/3 ಕ್ಯಾಶ್ ರಿಸೀವ್ 6 lakhs ಪ್ರಾಮರ್ ಕೊಟ್ಟಿದ್ದಾರೆ, 7,50,000 ಈಸ್ ದಿ ವರ್ಕ್ ಸರ್ಟಿಫೈಡ್. ಸೊ ಎಷ್ಟು ಬರುತ್ತೆ? 1,05,600. ರಿಮೈನಿಂಗ್ ಬ್ಯಾಲೆನ್ಸ್ ಗೋ ಟು ದಿ 92,400 ಗೋ ಟು ದಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್. ಇದು ಆ್ಯಸ್ ಯೂಶ್ವಲ್ ಆಗಿ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ದಂಗೆ ಮಾಡಿದ್ದೀವಿ. ಎಕ್ಸ್ಟ್ರಾರ್ಡಿನರಿ ಏನೂ ಡಿಫ್ರೆನ್ಸಸ್ ಇಲ್ಲ. ಸೊ ಮೈನ್ ಥಿಂಗ್ ಫಸ್ಟು ಡಿಫ್ರೆನ್ಸ್ ಏನು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಏನು ನೆನಪಿಟ್ಕೊಬೇಕು ಅಂದರೆ 2014 ಆ್ಯಸ್ ಯೂಶ್ವಲ್ ಸಿಂಪಲಾಗಿ ಮಾಡಿದ್ದೀವಿ. ವೆನ್ ಅದೇ ಕಾಂಟ್ರಾಕ್ಟರ್ 2015ಗೂ ಮಾಡಬೇಕಾದ್ರೆ ವಿ ಹ್ಯಾಸ್ ಟು ರಿಮೆಂಬರ್ 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದು ಫಸ್ಟು ವರ್ಕ್ ಇನ್ ಪ್ರೋಗ್ರೆಸ್ ಇರುತ್ತಲ್ಲ, ಆ ವರ್ಕ್ ಇನ್ ಪ್ರೋಗ್ರೆಸ್ ನಾವೆಲ್ಲ ಏನು ಮಾಡ್ತೀವಿ? ಬ್ರಾಡ್ ಡೌನ್ ಮಾಡ್ತೀವಿ. ಸೊ ಯಾಕೆಂದರೆ ಕಾಂಟ್ರಾಕ್ಟಿಂದ ಕಂಪ್ಲೀಟ್ ಆಗಿಲ್ಲ, ಕಾಂಟ್ರಾಕ್ಟ್ 2015 ಏನಾಗುತ್ತೆ? ಕಂಟಿನ್ಯೂ ಆಗ್ತಾಯಿದೆ. ಸೊ ದಟ್ ವರ್ಕ್ ಏನಾಗ್ತಾ ಇದೆ? ಕಂಟಿನ್ಯೂ ಆಗ್ತಾಯಿದೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತಾಯಿದೆ. ಸೊ ಆ ವರ್ಕ್ ಇನ್ ಪ್ರೋಗ್ರೆಸ್ ನಾವು ಏನು ಮಾಡ್ತೀವಿ? ಬ್ರಾಡ್ ಡೌನ್ ಮಾಡ್ತೀವಿ. ಎಷ್ಟು ಬ್ರಾಡ್ ಡೌನ್ ಮಾಡ್ತೀವಿ? 7,58,000 ಬ್ರಾಡ್ ಡೌನ್ ಮಾಡ್ತೀವಿ. ಅದಕ್ಕೆ ಲೆಸ್ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ನ ಲೆಸ್ ಮಾಡ್ತೀವಿ. ಯಾಕೆಂದರೆ ಆಲ್ರೆಡಿ ಲಾಸ್ಟ್ ಇಯರ್ ಇಷ್ಟು ಅಮೌಂಟ್ ನಾವೇನು ಮಾಡ್ತೀವಿ? ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವಿ. ಸೊ ಅದನ್ನು ನಾವೇನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಆಲ್ರೆಡಿ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಅಮೌಂಟ್ನ ಲೆಸ್ ಮಾಡಿದ್ರೆ ಔಟ್ರ್ ಕಾಮಲ್ಲಿ 6,65,600 ಬರುತ್ತೆ. ಅದ್ರ ಜೊತೆಗೆ ಮೆಟೀರಿಯಲ್ ಅಟ್ ಸೈಟ್ ಅಂಡ್ ಎಂಡ್ ಇದು ನಾವು ಯೂಸ್ ಮಾಡ್ಕೊಂಡಿಲ್ಲ, ನಮ್ಮ ಹತ್ರ ಇದೆ. ಅದು ನೆಕ್ಸ್ಟ್ ಇಯರ್ ಮತ್ತೆ ಏನಾಗುತ್ತೆ? ಅದು ಬ್ರಾಡ್ ಡೌನ್ ಆಗುತ್ತೆ. ಅದ್ರ ಜೊತೆಗೆ ಪ್ಲ್ಯಾಂಟ್ ಅಟ್ ಸೈಟ್ ಅಟ್ ಎಂಡ್ ಅದು ಲಾಸ್ಟ್ ಇಯರ್ ಅದು ಏನಾಗುತ್ತೆ? ಇದು ಬ್ರಾಡ್ ಡೌನ್ ಆಗುತ್ತೆ. ಸೊ 3 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ವರ್ಕ್ ಇನ್ ಪ್ರೋಗ್ರೆಸ್ ಬ್ರಾಡ್ ಡೌನ್ ಆಗುತ್ತೆ. ಲೆಸ್ ಏನನ್ನ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅದೇ ವರ್ಷದ ರಿಸರ್ವ್ಗೆ ಏನಾದ್ರು ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ನಾವೇನು ಮಾಡ್ತೀವಿ? ಡಿಡಕ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಪ್ಲ್ಯಾಂಟ್ ಅಟ್ ಎಂಡ್ ಏನಾರ ಮಿಕ್ಕಿದ್ರೆ ಅದನ್ನು ಬ್ರಾಡ್ ಡೌನ್ ಮಾಡ್ತೀವಿ. ಅದೇ ರೀತಿ ಮೆಟೀರಿಯಲ್ ಅಟ್ ಎಂಡ್ ಅಟ್ ಸೈಟ್ ಏನೇನಿದೆ ಅದನ್ನು ನಾವೇನು ಮಾಡ್ತೀವಿ? ಬ್ರಾಡ್ ಡೌನ್ ಮಾಡ್ತೀವಿ. ಸೊ ಇನ್ ಆ್ಯಸ್ ಯೂಶ್ವಲ್ ಮೆಟೀರಿಯಲ್ ಇಶ್ಯೂಸ್ ಹಾಕ್ಕೊಳ್ತೀವಿ. ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಸ್ ಯೂಶ್ವಲ್ ಹಾಕ್ಕೊತೀವಿ. ಮತ್ತು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಮೆಟೀರಿಯಲ್ ಅಟ್ ಸೈಟ್ ಕೊಟ್ಟಿದ್ದಾರೆ, ಮೆಟೀರಿಯಲ್ ಪ್ಲ್ಯಾಂಟ್ ಅಟ್ ಸೈಟ್ ಕೊಟ್ಟಿದ್ದಾರೆ, ಅವೆರಡು ಹಾಕ್ಕೊತೀವಿ ಆ್ಯಸ್ ಯೂಶ್ವಲ್ ಆಗಿ. ಮತ್ತು ಸೊ 2015 ಕಾಂಟ್ರಾಕ್ಟ್ ಏನಾಗ್ತಾ ಇದೆ? ಕಂಪ್ಲೀಟ್ ಆಗ್ತದೆ, ಕಂಟಿನ್ಯೂ ಆಗ್ತಾ ಇಲ್ಲ. ಸೊ ಈ ವರ್ಕ್ ಇನ್ ಪ್ರೋಗ್ರೆಸ್ ಏನೇನೋದಿಲ್ಲ. ವರ್ಕ್ ಇನ್ ಪ್ರೋಗ್ರೆಸ್ ಜಾಗದಲ್ಲಿ ಏನು ಬರುತ್ತೆ? ಬೈ ಕಾಂಟ್ರಾಕ್ಟಿ ಅಕೌಂಟ್ ಬರುತ್ತೆ. ಇಲ್ಲಿ ಯಾವ ಅಮೌಂಟ್ ಹಾಕ್ಕೊತೀವಿ? ಕಾಂಟ್ರಾಕ್ಟ್ ಪ್ರೈಸ್ ಅಮೌಂಟ್ ಹಾಕ್ಕೊತೀವಿ. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು? 10 lakh. ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ. 2015 ಕಾಂಟ್ರಾಕ್ಟ್ ಏನಾಗ್ತಾ ಇದೆ? ಕಂಪ್ಲೀಟ್ ಆಗ್ತಾ ಇದೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಬರೋದಿಲ್ಲ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಜಾಗದಲ್ಲಿ ಏನು ಬರುತ್ತೆ? ಕಾಂಟ್ರಾಕ್ಟಿ ಅಕೌಂಟ್ ಬರುತ್ತೆ. ಸೊ 2015 ಈಸ್ ಎ ಕಂಪ್ಲೀಟ್ ಕಾಂಟ್ರಾಕ್ಟ್. ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ ಎಲ್ಲ ಕಂಪ್ಲೀಟ್ ಕಾಂಟ್ರಾಕ್ಟ್. 2015 ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಬೈ ಕಾಂಟ್ರಾಕ್ಟಿ ಅಕೌಂಟ್ ಬರುತ್ತೆ. ಅಮೌಂಟ್ ಎಷ್ಟು ರಿಸೀವ್ ಮಾಡ್ಕೊತಿದ್ವಿ? 10 lakhs ರಿಸೀವ್ ಮಾಡ್ತಾ ಇದ್ವಿ. ಸೊ ಬ್ಯಾಲೆನ್ಸ್ ಮಾಡಿದರೆ ವಿಲ್ ಗೆಟ್ ಎ ಪ್ರಾಫಿಟ್ ಆಫ್ 1,32,000 ಬರುತ್ತೆ. ದಟ್ ಪ್ರಾಫಿಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಜನರಲ್ ಪ್ರಾಫಿಟ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ರಿಪೀಟ್ ಒನ್ ಮೋರ್ ಟೈಮ್. ಸೊ ಯಾವಾಗ ಹಿಂಗೆ ಕಂಟಿನ್ಯೂಯಸ್ ಇಯರ್ಸ್ ಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ ವರ್ಕ್ ಇನ್ ಪ್ರೋಗ್ರೆಸ್ ನಾವೇನು ಮಾಡ್ತೀವಿ? ಬ್ರಾಡ್ ಡೌನ್ ಮಾಡ್ತೀವಿ. ಎನಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ಗೆ ಏನಾದ್ರು ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಲೆಸ್ ಮಾಡ್ತೀವಿ. ಲಾಸ್ಟ್ ಇಯರ್ದು ಏನನ್ನ ಪ್ಲ್ಯಾಂಟ್ ಮಿಕ್ಕಿದ್ರೆ ಅದನ್ನು ಬ್ರಾಡ್ ಡೌನ್ ಮಾಡ್ತೀವಿ. ಲಾಸ್ಟ್ ಇಯರ್ ಮೆಟೀರಿಯಲ್ ಸೈಟ್ ಇದ್ದರೆ ಅದನ್ನು ಬ್ರಾಡ್ ಡೌನ್ ಮಾಡ್ತೀವಿ. ಸಪೋಸ್ ಏನನ್ನ ಆ ಇಯರ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದರೆ ವರ್ಕ್ ಇನ್ ಪ್ರೋಗ್ರೆಸ್ ಬರೋದಿಲ್ಲ. ಆ ಜಾಗದಲ್ಲಿ ಏನು ಬರುತ್ತೆ? ಕಾಂಟ್ರಾಕ್ಟಿ ಅಕೌಂಟ್ ಬರುತ್ತೆ. ಅದೇ ರೀತಿ ಕಾಂಟ್ರಾಕ್ಟೀಸ್ ಅಕೌಂಟ್ ಮಾಡೋಕ್ಕೆ ಹೇಳಿದ್ದಾರೆ ಆ್ಯಸ್ ಯೂಶ್ವಲ್. ಫಸ್ಟ್ ಇಯರ್ ಅಮೌಂಟ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ? 6 lakhs ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಲಾಸ್ಟ್ ಇಯರ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ? 10 lakhs ಇರುತ್ತೆ. ಟೋಟಲ್ 10 lakhs. ಸೊ ಈ ರೀತಿ ಕಾಂಟ್ರಾಕ್ಟೀಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ತುಂಬ ಸಿಂಪಲ್ ಆಗಿದೆ. ಥ್ಯಾಂಕ್ ಯು.